ಹಲೋ ಸ್ಟೂಡೆಂಟ್ಸ್, ಟೀಚರ್ಸ್ ಅಂಡ್ ಪೇರೆಂಟ್ಸ್. ಈ ಒಂದು ವಿಡಿಯೋ 10ನೇ ತರಗತಿ ಓದುವಂತಹ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಆ ಮಕ್ಕಳ ಟೀಚರ್ಸಿಗೆ ಆನಂತರ ಆ ಮಕ್ಕಳ ಪಾಲಕರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಆಗೈತಿ. ಸೊ ಈ ಒಂದು ವಿಡಿಯೋದೊಳಗೆ ನಮಗೆ ಬಹಳಷ್ಟು ಮುಖ್ಯವಾದಂತಹ ಮಾಹಿತಿಯನ್ನ ನಾವಿಲ್ಲಿ ಪಡ್ಕೋತೀವಿ. ಸೊ ಹಿಂಗಾಗಿ ಈ ಒಂದು ವಿಡಿಯೋನ ಮೊದಲಿಂದ ಹಿಡಿದು ಕೊನೆಯ ತನಕ ಏನಪ್ಪಾ ಅಂತಂದ್ರೆ ತಪ್ಪದೆ ನೋಡಿ, ನಿಮ್ಗೆ ಬಹಳಷ್ಟು ಮಾಹಿತಿ ಸಿಗ್ತೈತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿ ನಮ್ಮ ಸರ್ಕಾರ ಏನ್ ಮಾಡ್ತೈತಿ ಅಂತಂದ್ರೆ 10ನೇ ತರಗತಿ ಮಕ್ಕಳಿಗೆ ಓದು ಭಾರವಾಗಬಾರ್ದು, ಆನಂತರ ಎಕ್ಸಾಮ್ ಅಗ್ದಿ ಈಸಿಯಾಗಿ ಬರೀಬೇಕು ಅನ್ನುವಂತ ಉದ್ದೇಶಕ್ಕೆ ಬಹಳಷ್ಟು ಸವಲತ್ತುಗಳನ್ನ ಕೊಡ್ತೈತಿ. ಆ ಸವಲತ್ತುಗಳು ಏನಾಗ್ತಾವ ಅಂತಂದ್ರೆ ಟೀಚರ್ಸ್ಗಾಗ್ಲಿ, ಮಕ್ಕಳಿಗಾಗ್ಲಿ ಅಥವಾ ಪಾಲಕರಿಗಾಗ್ಲಿ ಇದು ಅದ್ರ ಬಗ್ಗೆ ಮಾಹಿತಿನೇ ಸಿಗೋದಿಲ್ಲ. ಸೊ ಹಿಂಗಾಗಿ ಈ ಒಂದು ವಿಡಿಯೋದಾಗ ಆ ಒಂದು ಸರ್ಕಾರ ಕೊಡುವಂತ ಮಾಹಿತಿ ಏನನ್ನದಲ್ಲ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣಂತ. ಓಕೆ, ಸೊ ನಿಮ್ಮ ಮೊಬೈಲ್ ಒಳಗೆ ಏನ್ ಮಾಡ್ರಿ ಅಂತಂದ್ರೆ ದಟ್ ಕರ್ನಾಟಕ ಸ್ಕೂಲ್ ಎಜುಕೇಶನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಹೇಳಿ ಸರ್ಚ್ ಮಾಡ್ರಿ. ದಟ್ ಸರ್ಚ್ ಮಾಡಿದ ನಂತರ ಏನಪ್ಪಾ ಅಂತಂದ್ರೆ ನಮಗೆ ದಟ್ ಅದ್ರ ಸೈಟ್ ಓಪನ್ ಏನಾಗುತ್ತಲ್ಲ ಅದ್ರೊಳಗೆ ಮೊದಲೇದ್ ಏನಿರುತ್ತಲ್ರಿ ಅದನ್ನ ಓಪನ್ ಮಾಡ್ರಿ. ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಸ್ಕೂಲ್ ಎಜುಕೇಶನ್ ಅನ್ನುವಂತ ಒಂದು ಸೈಟ್ ಬರ್ತೈತಿ. ಅದು ಸಹಿತ ನಮಗೆ ಎಜುಕೇಶನ್ ಸಂಬಂಧಪಟ್ಟಂತ ಒಳ್ಳೆ ಮಾಹಿತಿಗಳನ್ನ ಕೊಡ್ತೈತಿ. ಆದ್ರೆ ನಮಗೆ ಇಂಪಾರ್ಟೆಂಟ್ ಇರೋದು ಯಾವ್ದಪ್ಪ ಅಂದ್ರೆ ಈಗ ನಮ್ಗೆ ಈ ಒಂದು ಸೈಟ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಐತಿ. ಇದು ಏನಪ್ಪಾ ಅಂದ್ರೆ ಬರೀ ಇಂಗ್ಲಿಷ್ ಒಳಗೆ ಅಷ್ಟೇ ಅಲ್ಲ, ನಿಮ್ ಕನ್ನಡದೊಳಗೂ ಏನಪ್ಪಾ ಅಂದ್ರೆ ಇದು ನಮಗೆ ಮಾಹಿತಿ ಸಿಗ್ತೈತಿ. ಈ ಕಾರ್ನರ್ ಒಳಗೆ ಕನ್ನಡ ಅಂತಂದು ಏನೈತಲ್ರಿ ಅದನ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಮಾಹಿತಿ ಕನ್ನಡದೊಳಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಇಂಗ್ಲಿಷ್ ಬೇಕಾಯ್ತು ಅಂದ್ರೆ ಇಂಗ್ಲಿಷ್ ಒಳಗೆ ಮಾಹಿತಿ ತಗೊಳ್ರಿ, ಕನ್ನಡ ಬೇಕಾಯ್ತು ಅಂದ್ರೆ ಕನ್ನಡದೊಳಗೆ ಮಾಹಿತಿ ತಗೋಬಹುದು. ಓಕೆ, ನಂತರ ಸೊ ನೆಕ್ಸ್ಟ್ ಏನ್ ಮಾಡ್ರಿ ಅಂತಂದ್ರೆ ಇಲ್ಲಿ ನಮಗೆ ಬಲಗಡೆ ಒಂದು ಮೂಲಿ ಒಳಗೆ ಏನಪ್ಪಾ ಅಂದ್ರೆ ಮಣಿ ಚಿತ್ರ ಕಾಣಾಗತ್ತಲ್ಲ, ಅದ್ರ ಕೆಳಗಡೆ 3 ಲೈನ್ಸ್ ಏನ್ ಕಾಣಾಗತ್ತಲ್ರಿ ಅದನ್ನ ಕ್ಲಿಕ್ ಮಾಡ್ರಿ. ಅದರೊಳಗ ಮೊದಲನೇ ಆಪ್ಷನ್ ಏನೈತಿ SSLC ವಿದ್ಯಾರ್ಥಿಗಳ ಅಂಕಣ. ಸೊ ಇಂಗ್ಲಿಷ್ ಒಳಗೆ ಏನಿರ್ತೈತಿ ಅಂತಂದ್ರೆ SSLC ಸ್ಟೂಡೆಂಟ್ ಕಾರ್ನರ್ ಅಂತ ಇರ್ತೈತಿ. ಅದನ್ನ ಓಪನ್ ಮಾಡ್ರಿ. ಇದ್ರೊಳಗ ನಮಗ ಮಾಹಿತಿ ಇಷ್ಟು ಏನಪ್ಪಾ ಅಂದ್ರೆ ಇದ್ರೊಳಗ ನಮಗ್ ಸಿಗ್ತೈತಿ. ಸೊ ಇದ್ರೊಳಗ ನಾ ಪ್ರತಿಯೊಂದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಬಟ್ ಚೆನ್ನಾಗಿ ಇದನ್ನ ಕೇಳ್ಕೊಡ್ರಿ. ಸೊ ಇಲ್ಲಿ ಬರುವಂತ ಮಾಹಿತಿ ಒಳಗ ಮೊದಲನೇ 3 ಮಾಹಿತಿ ಏನು ಬರ್ತಾವಲ್ರಿ ಇವು ನಮಗ ಸಂಬಂಧಪಟ್ಟಂತ ಇವು ವಿಷಯ ಆಗಿರೋಂಗಿಲ್ಲ. ಇವು ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಯಾರು ಹಾಕ್ತಾರಲ್ಲ ಅವ್ರಿಗೆ ಇವೇನಪ್ಪಾ ಅಂದ್ರೆ ಬಹಳ ಬೇಕಾಗಿರ್ತಾವು. ಅದು ಬಿಟ್ಟು ನಮ್ಗೆ ಏನಪ್ಪಾ ಅಂದ್ರೆ ದಟ್ ಒಂದಿಷ್ಟು ವಿಷಯಗಳು ನಮ್ಗೆ ಗೊತ್ತಿಲ್ಲದಂತ ಗೊತ್ತಾಗಬೇಕು ಅಂತಂದ್ರೆ ಇದನ್ನ ನೋಡ್ರಿ. ವಿದ್ಯಾರ್ಥಿಗಳಿಗೆ ಇದು ಅಷ್ಟು ಏನಪ್ಪಾ ಅಂತಂದ್ರೆ ಅವಶ್ಯಕತೆ ಬೀಳಲ್ಲ, ಟೀಚರ್ಸ್ಗೆ ಇದು ಬೇಕಾಗಬಹುದು. ಓಕೆ, ಸೊ ಮೊದಲನೇದು ಏನದ್ರಿ SSLC ಪರೀಕ್ಷಾ ಅಧಿಸೂಚನೆಗಳು. ಇದು ಎಕ್ಸಾಮಿನೇಷನ್ ನಾವು ಅಪ್ಲಿಕೇಶನ್ ನಾವು ಹಾಕಲ್ಲ, ದಟ್ ಯಾರಾದ್ರೂ ಸ್ಕೂಲ್ ಒಳಗಿರುವಂತ ಕ್ಲರ್ಕ್ಸ್ ಏನಪ್ಪಾ ಅಂದ್ರೆ ಹಾಕ್ತಿರ್ತಾರ ಅವ್ರಿಗೆ ಇದು ಬೇಕಾಗ್ತತಿ. SSLC ಪರೀಕ್ಷಾ ನೋಂದಣಿ ಲಿಂಕ್ಗಳು ಇದು ಮಕ್ಕಳಿಗೆ ಸಹಾಯ ಆಗಲ್ಲ. ಆನಂತರ SSLC ಸುತ್ತೋಲೆಗಳು ಇದು ಸಹಿತ ದಟ್ ಎಕ್ಸಾಮ್ ಅಪ್ಲಿಕೇಶನ್ ಯಾರು ಹಾಕ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಇದು ಬೇಕಾಗಿರ್ತತಿ. ನಂತರ ನಮಗೆ ಬೇಕಾಗುವಂತ ಮಾಹಿತಿಗಳು 4ನೇ ಇದರಿಂದ ಪಾಯಿಂಟ್ ಸ್ಟಾರ್ಟ್ ಆಗ್ತಾವು. ಏನದ ನೋಡ್ರಿ, SSLC ಪೂರ್ವ ಸಿದ್ಧತೆ ಪರೀಕ್ಷೆ ವೇಳಾಪಟ್ಟಿ. ಸೊ ನಮ್ದು ಪ್ರಿಪರೇಟರಿ ಎಕ್ಸಾಮ್ಸ್ ಏನಂತಂದ್ರೆ ಯಾವಾಗ ಬರ್ತಾವು, ಯಾವ ವಿಷಯ ಯಾವ ದಿವಸ ಇರ್ತೈತಿ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತತಿ. ಇದ್ರೊಳಗೆ ನಮ್ಗೆ ಈ ಸಾರಿ ನಮ್ಮ ಪ್ರತಿ ವರ್ಷ ಏನಾಗ್ತಿತ್ತು ಅಂದ್ರೆ 1 ವರ್ಷಕ್ಕೆ ಒಂದೇ ಪ್ರಿಪರೇಟರಿ ನಡೆಸ್ತಿದ್ವು. ಇಲ್ಲಿ ಏನ್ ಮಾಡಕತ್ತಾರ ಅಂತಂದ್ರೆ 3 ಪ್ರಿಪರೇಟರಿ ನಡೆಸ್ಲಿಕ್ಕತ್ತಾರ. 1ನೇ ಪ್ರಿಪರೇಟರಿ ಜನವರಿ 5ರಿಂದ ಜನವರಿ 10 ತನಕ ಇರ್ತೈತಿ. 2ನೇ ಪ್ರಿಪರೇಟರಿ ಎಕ್ಸಾಮ್ ಜನವರಿ 27ರಿಂದ ಫೆಬ್ರವರಿ 2ನೇ ತಾರೀಕಿನ ತನಕ ಇರ್ತೈತಿ. 3ನೇ ಪ್ರಿಪರೇಟರಿ ಎಕ್ಸಾಮ್ ದಟ್ ಫೆಬ್ರವರಿ 23ರಿಂದ ಫೆಬ್ರವರಿ 28ನೇ ತಾರೀಕಿನ ತನಕನೂ ಇರ್ತೈತಿ. ಅಂದ್ರೆ ನಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋಕು ಇನ್ನು ಎಷ್ಟು ದಿವಸ ಇರ್ತೈತಿ ಅಂದ್ರೆ 18 ದಿವಸ ಇರ್ತಿದ್ದಂಗನ ನಮ್ಮ 3ನೇ ಪ್ರಿಪರೇಟರಿ ಮುಗಿದೈತಿ. ಈ 3 ಪ್ರಿಪರೇಟರಿ ಪರೀಕ್ಷೆಗಳನ್ನ ನಾವು ಚೆನ್ನಾಗಿ ಬರೆದು ಇವನ್ನ ಪದೇ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ನಮ್ಗ 60 ಮೇಲ್ಗಡೆ ಮಾರ್ಕ್ಸ್ ಬೀಳೋದ್ರೊಳಗೆ ಏನಪ್ಪಾ ಅಂದ್ರೆ ಯಾವ್ದೇ ರೀತಿ ಅಂತ ಡೌಟ್ ಇಲ್ಲ. ಸರ್ ನಾವು ಔಟ್ ಆಫ್ 4 ತಗೋಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡಿವಿ, ಬರೀ ನೀವು 60 ಅಂತ ಹೇಳ್ತಾ ಇದಿರಲ್ಲ ಅಂತಂದ್ರೆ ಅದಕ್ಕೆ ಇನ್ನೂ ಏನಪ್ಪಾ ಅಂದ್ರೆ ಒಂದಿಷ್ಟು ಕ್ವಶನ್ ಪೇಪರ್ಸ್ ಬರ್ತಾವು, ಬೇರೆ ರೀತಿಯಾದ ಪ್ರಿಪರೇಷನ್ ಬರ್ತೈತಿ. ಅದನ್ನ ನಾವು ಮುಂದೆ ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಅದ್ರ ಮಾಹಿತಿ ಮುಂದೆ ಸಿಗ್ತೈತಿ. ನಂತರ ಏನ್ರಿ ದಟ್ 5ನೇ ಪಾಯಿಂಟ್ ಏನದ್ರಿ SSLC ಪರೀಕ್ಷೆಯ ವೇಳಾಪಟ್ಟಿ. ಸೊ ನಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಟೈಮ್ ಟೇಬಲ್ ಗೊತ್ತೈತಿ. ಮಾರ್ಚ್ 18ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕಿನ ತನಕ ನಮ್ಮ ಪರೀಕ್ಷೆಗಳು ಇರ್ತಾವೆ. ಸೊ ಅದ್ರ ಮಾಹಿತಿ ಸಿಗ್ತೈತಿ. ಇದು ಸರ್ಕಾರ ಎಷ್ಟು ಮುಂದಿರ್ತೈತಿ ಅಂತಂದ್ರೆ ದಟ್ ನಮ್ಮ ಒಂದು 2ನೇ ಪರೀಕ್ಷೆ ಒಂದ್ ವೇಳೆ ಫೇಲ್ ಆದ್ರೆ ಏನು 2ನೇ ಪೇಪರ್ ಬಿಡ್ತಾರಲ್ರಿ ಅದ್ರ ಸಹಿತ ಈ ವೇಳಾಪಟ್ಟಿಯನ್ನ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಬಿಟ್ಟಿದ್ದಾರೆ. ಸೊ ದೇವ್ರಿಗೆ ನಾವು ಕೇಳ್ಕೊಳ್ಳೋಣ ಏನಪ್ಪಾ ಅಂದ್ರೆ ಈ 2ನೇ ಪರೀಕ್ಷೆ ಬರೆಯುವಂತ ಅವಶ್ಯಕತೆ ಬೀಳೋದು ಬೇಡ. ನಂತರ 6ನೇ ಪಾಯಿಂಟ್ ಏನದ ನೋಡ್ರಿ, SSLC ಅಂತಿಮ ಪರೀಕ್ಷೆಯ ವಿಷಯವಾರು ನೀಲನಕಾಶೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನೇನಪ್ಪಾ ಅಂದ್ರೆ ಇದರ ಮಹತ್ವದ ಬಗ್ಗೆ ನಾನೇನಪ್ಪಾ ಅಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೇನ್ರಿ. ಇದು ಏನ್ ಹೇಳ್ತೈತಿ ಅಂತಂದ್ರೆ ನಮಗ ಇದು ಬ್ಲೂಪ್ರಿಂಟ್ ಏನ್ ಹೇಳ್ತೈತಿ ಅಂತಂದ್ರ ಯಾವ ಒಂದು ವಿಷಯಕ್ಕೆ ಯಾವ ಒಂದು ಚಾಪ್ಟರ್ ಮೇಲೆ ಎಷ್ಟೆಷ್ಟು ಮಾರ್ಕ್ಸಿನ ಪ್ರಶ್ನೆಗಳು ಬೀಳ್ತಾವು ಅಂತಂದು ಹೇಳ್ತೈತಿ. ಓಕೆ, ಸೊ ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಏನಂತಂದ್ರೆ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಏನಂತಂದ್ರ ಇಲ್ಲಿ ದಟ್ ನಾನು ಈಗ ಗಣಿತ ವಿಷಯವನ್ನ ಟೀಚ್ ಮಾಡೋದ್ರ ಸಂಬಂಧ ದಟ್ ಗಣಿತ ವಿಷಯದ ಒಂದು ಪಾಯಿಂಟ್ ಅನ್ನ ನಾನು ಇಲ್ಲಿ ನಿಮ್ಗೆ ತೆಗೆದು ತೋರಿಸ್ತೀನಿ. ಏನ್ರಿ ದಟ್
ಮ್ಯಾಥಮೆಟಿಕ್ಸ್ 81E/K. ಓಕೆ, ಸೊ ಇಲ್ಲಿ ಒಂದು ಸಣ್ಣದಾಗಿ ನಿಮ್ಗೆ ಎಕ್ಸಾಂಪಲ್ ಹೇಳೋದಾಯ್ತು ಅಂತಂದ್ರೆ, ನೀವು 5 ಅಂಕದ ಪ್ರಶ್ನೆಗಳನ್ನ ಯಾವ ಒಂದು ಪಾಠದ ಓದ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಗೆ ಯಾಕಂತಂದ್ರೆ 5 ಅಂಕದ ಪ್ರಶ್ನೆಗಳು ಕೇಳಿದ್ರೆ ದಟ್ ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಪಾಠದ ಮೇಲೆ ಅಷ್ಟೇ ಬಂದಿರ್ತೈತಿ. ಉಳಿದ ಯಾವ ಪಾಠದ 5 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಪ್ರಶ್ನೆಗಳನ್ನ ಓದ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಆ ನಂತರ ನಮಗೆ 1 ಮತ್ತು 2 ಅಂಕದ ಪ್ರಶ್ನೆಗಳ ಮೇಲೆ ಏನಪ್ಪಾ ಅಂತಂದ್ರೆ ಕಣ್ಣಿರ್ಲಿ. ಆದ್ರೆ ಹೆಚ್ಚು ನಮ್ಗೆ ಏನಪ್ಪಾ ಅಂದ್ರೆ ಮಹತ್ವ ಇದಕ್ಕೆ ಕೊಡ್ರಿ ಅಂತಂದ್ರೆ 3, 4 ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಕೊಡ್ರಿ. ನಮ್ಗೆ ಹೆಚ್ಚಿಗೆ ಮಾರ್ಕ್ಸ್ ಬರೋದು ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಸಾಧ್ಯತೆ ಆಗಿರ್ತೈತಿ. ಓಕೆ, ಇದಾಯ್ತು. ನಂತರ 7ನೇದು ಏನೈತಿ ಅಂತಂದ್ರೆ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಉತ್ತರಗಳು. ಬಹಳ ಬಹಳ ಇಂಪಾರ್ಟೆಂಟ್. ನಮಗ ಈಗೇನಪ್ಪಾ ಅಂತಂದ್ರೆ ಇದೇ ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ಏನಂತಂದ್ರೆ ನಮಗ ಬಹಳಷ್ಟು ಏನಂತಂದ್ರೆ ಎಕ್ಸಾಮಿಗೆ ಬರುವಂತ ಸಾಧ್ಯತೆ ಇರ್ತೈತಿ. ಇಲ್ಲಿ ಪ್ರತಿಯೊಂದು ವಿಷಯದ ಮೇಲೆ ಏನಪ್ಪಾ ಅಂತಂದ್ರೆ 4 ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದ್ರೊಳಗ ನೀವು ಈ 4 ಮಾಡೆಲ್ ಕ್ವಶನ್ ಪೇಪರ್, ಆನಂತರ 3 ಪ್ರಿಪರೇಟರಿ ಕ್ವಶನ್ ಪೇಪರ್ 7 ಆದವು, ಆನಂತರ ಪ್ರೀವಿಯಸ್ ಇಯರ್ ಒಂದು 2 ಅಥವಾ 3 ಇಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿದ್ರ ಔಟ್ ಆಫ್ ಔಟ್ ತಗೊಳ್ಳೋದನ್ನ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಓಕೆ, ಸೊ ಇಷ್ಟೆಲ್ಲ ಹೇಳ್ತಿರಲ್ರಿ ದಟ್ ನಮಗೆ ಹೆಂಗ್ ಬರಿಬೇಕು ಅನ್ನೋದಕ್ಕೆ ಏನಪ್ಪಾ, ಹೆಂಗ್ ಪ್ರಶ್ನೆ ಉತ್ತರ ಬರಿಬೇಕು ಅನ್ನೋದಕ್ಕೂ ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ಮುಂದೆ ಮಾಹಿತಿ ಸಿಗ್ತೈತಿ. ಇನ್ನು ಅದನ್ನ ನಾನು ನಿಮ್ಗೆ ಹೇಳ್ತೇನ್ರಿ. ನಂತರ SSLC ಮಧ್ಯ ವಾರ್ಷಿಕ ಪರೀಕ್ಷೆ. ಸೊ ಈಗ ಆಲ್ರೆಡಿ ನಮಗ ದಟ್ ಏನ್ರಿ ಮಿಡ್ ಟರ್ಮ್ ಎಕ್ಸಾಮ್ ಮುಗ್ದೈತಿ. ಕ್ವಶನ್ ಪೇಪರ್ ಆಲ್ರೆಡಿ ನಿಮ್ಮ ಹತ್ರ ಇರ್ತೈತೆ ಅನ್ಕೋತೀನಿ. ಒಂದ್ ಮಿಸ್ ಆಗಿತ್ತು ಅಂತಂದ್ರೆ ಈ ಒಂದು ನಾವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಮಗೆ ಮಿಡ್ ಟರ್ಮ್ ಎಕ್ಸಾಮ್ ಏನ್ ಬರ್ತೀವಿ, SA1 ಏನ್ ಬರ್ತೀವಲ್ಲ ಅದ್ರದ್ದು ಏನಪ್ಪಾ ಅಂತಂದ್ರೆ ಇದ್ರೊಳಗ ಮಾಹಿತಿ ಸಿಗ್ತೈತಿ. ಸೊ ನಾನು ನಿಮ್ಗೆ ಇಂಗ್ಲಿಷ್ ಒಂದು ಇದನ್ನ ತೆಗೆದು ತೋರಿಸ್ತೀನಿ. ಇದು ಏನಪ್ಪಾ ಅಂತಂದ್ರೆ ನಾವು ಎಕ್ಸಾಮಿಗೆ ಬರೆದಿರುವಂತ ಮಿಡ್ ಎಕ್ಸಾಮ್ಗೆ SA1 ಗೆ ಬರೆದಿರುವಂತ ಏನಪ್ಪಾ ಅಂತಂದ್ರೆ ಕ್ವಶನ್ ಪೇಪರ್ ಐತಿ. ಸೊ ಇದೇ ಏನಪ್ಪಾ ಅಂದ್ರೆ ಎಲ್ಲಾ ವಿಷಯಗಳು ಪ್ರಶ್ನೆಗಳು ನಮ್ಗೆ ಏನಪ್ಪಾ ಅಂದ್ರೆ ಇದ್ರೊಳಗ ಸಿಗ್ತಾವ. ಓಕೆನಾ. ನಂತರ ನೆಕ್ಸ್ಟ್ 9ನೇ ಪಾಯಿಂಟ್ SSLC ಸಮಗ್ರ ಪ್ರಶ್ನೆ ಕೋಟಿ. ಓಕೆ, ಸೊ ಇದೇನಪ್ಪಾ ಅಂದ್ರೆ ಇದು ಏನಪ್ಪಾ ಅಂದ್ರೆ ಬೇರೆ ಏನಲ್ಲ ರೀ, ಇದು ಏನಂದ್ರೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಇದನ್ನ ಮಾಡಿದ್ರೆ ಅಂತೂ ಮುಗಿದೋಯ್ತು. ದಟ್ ಎಲ್ಲಾವು ಏನಪ್ಪಾ ಅಂದ್ರೆ ಇದ್ರೊಳಗೆ ಕವರ್ ಆಗಿರ್ತಾವ. ಓಕೆ, ಇಷ್ಟು ಕ್ವಶನ್ ಪೇಪರ್ ಮಾಡೋ ಬದಲು ಇದನ್ನ ಮಾಡೋದು ಒಂದೇ, ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಮಾಡೋದು ಒಂದೇ. ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟಾಗ ಏನಪ್ಪಾ ಅಂತಂದ್ರೆ 1 ಅಂಕದ ಪ್ರಶ್ನೆಗಳು, ಆ ನಂತರ ದಟ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಏನಪ್ಪಾ ಅಂದ್ರೆ ಪ್ರತಿ ಪಾಠದ ಮೇಲೆ ಕೊಟ್ಟಾರ. ಇವನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಆಲ್ರೆಡಿ ಗಣಿತ ವಿಷಯದ ಏನಪ್ಪಾ ಅಂದ್ರೆ ದಟ್ ಇಷ್ಟು ಪಾಠದ ಏನಂತಂದ್ರೆ ವಿಡಿಯೋಗಳನ್ನ ನಾವು ಮಾಡಿ ಹಾಕ್ತಿದ್ದೀನಿ. ಪ್ರತಿಯೊಂದು ಒಂದು ಕ್ವಶನ್ ಬಿಡ್ಲಾರ್ದಂಗ ನಾವು ವಿಡಿಯೋ ಹಾಕ್ಲಿಕ್ಕಿದ್ದೀವಿ. ಅದು ದಟ್ ನಿಮ್ಗೆ ಆಲ್ರೆಡಿ ಅದನ್ನ ನೋಡ್ತಿದ್ರಿ ಸರಿ, ಇಲ್ಲ ಅಂದ್ರೆ ಅದನ್ನ ನೋಡ್ರಿ. ನಿಮ್ಗೆ LBA ಏನಂದ್ರೆ ಯಾವುದೇ ರೀತಿಯಾದಂತ ಡೌಟ್ ನಿಮ್ಗೆ ಉಳಿಯುವುದಿಲ್ಲ. ಓಕೆನಾ. ನಂತರ ಇದು ಇನ್ನು ಏನ್ರಿ 2024, 25 ಪರೀಕ್ಷೆ 1, 2 ಮತ್ತು 3 ಈ ವರ್ಷ ಈ ಆಪ್ಷನ್ ಇಲ್ಲ ರೀ. ಹೋದ ವರ್ಷ 3 ಸಾರಿ ಪರೀಕ್ಷೆ ನಡೆಸಿದ್ರು 10th ಫೇಲ್ ಆದವರಿಗೆ ಮತ್ತೆ 2 ಚಾನ್ಸ್ ಇತ್ರಿ. ಈಗ ಹಂಗಿರಲ್ಲ, ಈ ವರ್ಷ ಒಂದೇ ಚಾನ್ಸ್ ಇರ್ತೈತಿ. ಸೊ ಹಿಂಗಾಗಿ ದಟ್ ಅದನ್ನ ನಾವು ಚೆನ್ನಾಗಿ ಅದನ್ನ ಉಪಯೋಗ ಪಡ್ಕೊಳ್ಳೋಣ ಅಂತ 2 ಪರೀಕ್ಷೆ ಒಳಗೆ ನಾವು ಇಷ್ಟು ವಿಷಯಗಳನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡೋಣ. ಅದ ನಂತರ ಅದರ ಪ್ರಶ್ನೆ ಪತ್ರಿಕೆಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ಇದ್ರೊಳಗೆ ನಮ್ಗೆ ಏನಂತಂದ್ರೆ ಸಿಗ್ತಾವು. ಓಕೆ, ಸೊ ಇದಿಲ್ಲ ನಾನು ಇಲ್ಲಿ ಓಪನ್ ಮಾಡ್ಲಿಕ್ಕೆ ಹೋಗಲ್ಲ. ದಟ್ ನೀವು ಇದ್ರೊಳಗೆ ಮಾಹಿತಿಯನ್ನ ತಗೋಬಹುದು. ಓಕೆನಾ. ನಂತರ ಇದ್ರೊಳಗೆ ನಮಗೆ ಇದು ಬರೋದು ಏನಪ್ಪಾ ಅಂತಂದ್ರೆ 2024, 25 SSLC 100% ಅಂಕ ಪಡೆದ ಉತ್ತರ ಪತ್ರಿಕೆಗಳು. 2024, 25 ಹುಡುಗರು ಒಂದಿಷ್ಟು ಜನ ಔಟ್ ಆಫ್ ಔಟ್ ತಗೊಂಡಿರ್ತಾರೆ ಒಂದಿಷ್ಟು ವಿಷಯದೊಳಗೆ. ಅವ್ರು ಚೆನ್ನಾಗಿರುವಂತ ಹ್ಯಾಂಡ್ ರೈಟಿಂಗು, ಆನಂತರ ಅವ್ರು ಬರೆಯುವಂತ ಒಂದು ಸ್ಕಿಲ್, ಅಗದಿ ಚೆನ್ನಾಗಿರುವಂತ ಸ್ಕಿಲ್ ಇದ್ದು ಪರೀಕ್ಷೆಯನ್ನ ಬರೆದಿರುವಂತ ವಿದ್ಯಾರ್ಥಿಗಳದ್ದು ಏನಪ್ಪಾ ಅಂತಂದ್ರೆ ಅವ್ರ ಪ್ರಶ್ನೆ ಪತ್ರಿಕೆಗಳು ನಮ್ಗೆ ಇಲ್ಲಿ ಸಿಗ್ತಾವ್. ಅಂದ್ರೆ ನೀವು ಈ ಪ್ರಶ್ನೆ ಇವನ್ ಏನಾದ್ರೂ ಆನ್ಸರ್ಸ್ ನೀವು ರೆಫರ್ ಮಾಡಿದ್ದೆ ಆಯ್ತು ಅಂತಂದ್ರೆ ನಿಮ್ಗೆ ಏನಾಗತ್ರಿ ಆನ್ಸರ್ಸ್ ಅನ್ನ ಹೆಂಗ್ ಬರೀಬೇಕು ಅನ್ನುವಂತ ಒಂದು ಕ್ಲಾರಿಟಿ ನಿಮ್ಗೆ ಇಲ್ಲಿ ಸಿಗ್ತೈತಿ. ಇದ್ರೊಳಗ ನಾನು ನಿಮ್ಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದ್ದು ದಟ್ ಕ್ವಶನ್ಸ್ ಅನ್ನ ನಾನು ಇಲ್ಲಿ ತೋರಿಸ್ತೇನೆ ನಿಮ್ಗೆ. ದಟ್ ಇಲ್ಲಿ ನೀವು ನೋಡ್ದಾಯ್ತು ಅಂತಂದ್ರೆ ಈ ಹುಡುಗಗೆ ಇಲ್ಲಿ ದಟ್ 80ಕ್ಕೆ 80 ಬಿದ್ದೈತಿ. ಸೊ ಹುಡುಗಿನ ಗೊತ್ತಿಲ್ಲ. ಸೊ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಈಗ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಗೆ ಯಾವ್ದೇ ರೀತಿಯಾದಂತ ಏನಪ್ಪಾ ಅಂತಂದ್ರೆ ದಟ್ ಡಿಸ್ಕ್ರಿಪ್ಷನ್ ಏನಂತ ಬರ್ದಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಬರ್ದು ಆಪ್ಷನ್ಸ್ ಅನ್ನ ಹಾಕಿದಾರೆ. ಆ ನಂತರ ಪ್ರತಿಯೊಂದಕ್ಕೂ ಎಷ್ಟೆಷ್ಟು ಬೇಕು ಅಷ್ಟನ್ನ ಆನ್ಸರ್ ಬರ್ದು ಪ್ರತಿಯೊಂದು ಆನ್ಸರ್ ಆಗ್ಬೇಕು ಏನ್ ಮಾಡಿದಾರೆ ಅಂತಂದ್ರೆ ಅವರು ಲೈನ್ ಹಾಕೋತ ಹೋಗಿದ್ದಾರೆ. ಸೊ ಇಷ್ಟು ಈ ರೀತಿಯಾದಂತ ನೀವು ಈ ರೀತಿಯಾಗಿ ನೀವು ಏನಾದ್ರೂ ಆನ್ಸರ್ಸ್ ಬರ್ದ್ರಿ ಅಂತಂದ್ರೆ ನಿಮ್ಗ ಔಟ್ ಆಫ್ ಔಟ್ ಬೀಳ್ಲಿಕ್ಕೆ ಸಾಧ್ಯತೆ ಐತಿ. ಸೊ ಔಟ್ ಆಫ್ ಔಟ್ ಹೆಂಗ್ ತಗೋಬೇಕು ಅನ್ನೋದು ಸಹಿತ ನಮ್ಗೆ ಇಲ್ಲಿ ಒಂದು ಮಾಹಿತಿ ಈ ಒಂದು ವೆಬ್ಸೈಟ್ ಒಳಗೆ ಸಿಗ್ತೈತಿ. ಇದಾದ ನಂತರ ನಮ್ಗೆ ಲಾಸ್ಟ್ ಏನದ ಅಂತಂದ್ರೆ SSLC ಪಠ್ಯ ಪುಸ್ತಕ. ಸೊ ಆಲ್ರೆಡಿ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರ್ತಾವು, ಇಲ್ಲ ಅಂತಂದ್ರೆ ಇಲ್ಲಿ ನಾವು ಏನಪ್ಪಾ ಅಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಲಾಸ್ಟ್ ಇನ್ನೊಂದು ಏನ್ ಮಾಡಿದಾರೆ ಅಂತಂದ್ರೆ ಮಾರ್ಗದರ್ಶನ ವಿಡಿಯೋ. ಸೊ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂತಂದ್ರೆ ಇಲ್ಲಿ ಅವರು ಒಂದು ವಿಡಿಯೋನು ಮಾಡಿದ್ದಾರೆ. ಸೊ ಈ ವಿಡಿಯೋ ನೋಡ್ರಿ, ದಟ್ ನಿಮ್ಗೆ ಏನಪ್ಪಾ ಅಂದ್ರೆ ಇಷ್ಟು ಒಂದು ನಿಮ್ಗೆ ಇನ್ನೂ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ಮಾಹಿತಿ ಇಲ್ಲಿ ಸಿಕ್ಕಿರ್ತೈತಿ. ಓಕೆನಾ. ಸೊ ದಟ್ ಇದಿಷ್ಟು ಏನಂತಂದ್ರೆ ದಟ್ ನಮ್ಮ 10ನೇ ತರಗತಿಗೆ ಸಂಬಂಧಪಟ್ಟಂತ ವಿಷಯಗಳಿಗೆ ಸಂಬಂಧಪಟ್ಟಂತ ಒಂದು ದಟ್ ಸೈಟ್ ಏನದಲ್ಲ ಅದ್ರೊಳಗಿರುವಂತ ಮಾಹಿತಿ
ಆಗಿತ್ತು. ಓಕೆ, ಸೊ ನೀವು ಚೆನ್ನಾಗಿ ಓದ್ಕೊಳ್ರಿ. ದಟ್ ಏನೇ ರೀತಿಯ ಯಾವುದೇ ರೀತಿಯಾದಂತ ಡೌಟ್ಸ್ ಬಂದರೂ ಸಹಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತದೆ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.